ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಬಲಿಗೆ ಬಿದ್ದಿದ್ದ ದ್ವಿತೀಯ ದರ್ಜೆಯ ಸಹಾಯಕಿಗೆ 1 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ. ರಾಷ್ಟ್ರೀಯ ಭದ್ರತಾ ಯೋಜನೆಯಡಿಯಲ್ಲಿ ಫಲಾನುಭವಿಯೊಬ್ಬರಿಗೆ ಮಂಜೂರಿಯಾಗಿದ್ದ 10,000 ರೂಪಾಯಿ ಚೆಕ್ ನೀಡಲು 500 ರೂಪಾಯಿ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲಿಗೆ ಬಿದ್ದಿದ್ದ ಬಸವ ಕಲ್ಯಾಣದ ತಹಸೀಲ್ ಕಚೇರಿಯ ದ್ವಿತೀಯ ಸಹಾಯಕಿಗೆ 1 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಬಸವ ಕಲ್ಯಾಣ ನಗರದ ತಹಸೀಲ್ ಕಚೇರಿಯಲ್ಲಿ ಈ ಹಿಂದೆ ದ್ವಿತೀಯ ದರ್ಜೆಯ ಸಹಾಯಕಿಯಾಗಿ ಕೆಲಸ ಮಾಡಿದ ಜಯಶ್ರೀ ಬಸವರಾಜ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾದ ದ್ವಿತೀಯ ದರ್ಜೆಯ ಸಹಾಯಕಿಯಾಗಿದ್ದಾಳೆ. 2013 ಜನವರಿ 30ರಂದು ಬಸವ ಕಲ್ಯಾಣ ತಾಲೂಕಿನ ಬೋಸ ಗ್ರಾಮದ ನಿವಾಸಿಯಾಗಿರುವ ಲಲಿತಾಬಾಯಿ ಪುರುಷೋತ್ತಮ್ ಅವರಿಗೆ ರಾಷ್ಟ್ರೀಯ ಭದ್ರತಾ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಮಂಜೂರಿಯಾಗಿದ್ದ 10,000 ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ಫಲಾನುಭವಿಗೆ ನೀಡುವ ಸಂಬಂಧ 500 ರೂಪಾಯಿ ಲಂಚಕ್ಕಾಗಿ ಈ ದ್ವಿತೀಯ ದರ್ಜೆಯ ಸಹಾಯಕಿ ಬೇಡಿಕೆ ಇಟ್ಟಿದ್ದಳು. ಫಲಾನುಭವಿ ಮಹಿಳೆಯ ದೂರಿನ ಆಧಾರದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ ಅಂದಿನ ಲೋಕಾಯುಕ್ತ ಸಿಪಿಐ RS ಜಾಗೀರ್ದಾರ್ ನೇತೃತ್ವದ ಲೋಕಾಯುಕ್ತ ಪೊಲೀಸರ ತಂಡ ಆರೋಪಿಯನ್ನು ಜೈಲಿಗೆ ಕಳಿಸಿ ನ್ಯಾಯಾಲಯಕ್ಕೆ ಆರೋಪಿ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿತು. ಪ್ರಕರಣದ ಕುರಿತು ವಿಚಾರಣೆ ನಡೆಸಿದ ಬೀದರ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ವಿಜಯ್ ಕುಮಾರ್ M. ಆನಂದ್ ಶೆಟ್ಟಿ ಅವರು ಆರೋಪಿತ ದ್ವಿತೀಯ ದರ್ಜೆಯ ಸಹಾಯಕಿಗೆ 1 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದ್ದಾರೆ ಎಂದು ಕರ್ನಾಟಕ ಲೋಕಾಯುಕ್ತ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಕೇಶವರಾವ್ ಶ್ರೀಮಳೆ ಅವರು ಇಂದು ಗುರುವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ.